ವಿನಯ್ ವಿರುದ್ಧ ಷಡ್ಯಂತ್ರ ಮಾಡಿದವರ ಹೆಸರು ನಾಳೆ ಬಹಿರಂಗವಾಗಲಿದೆ. ಸಂಚಲನ ಸೃಷ್ಟಿಸಿದಂತಹ ವಿನಯ್ ಕುಲಕರ್ಣಿ ಬೆಂಬಲಿಗರ ಮಾತು. ವಿನಯ್ ಕುಲಕರ್ಣಿ ವಿರುದ್ಧ ಷಡ್ಯಂತ್ರ ಆಗಿದೆ, ಅವರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿನಯ್ ಬೆಂಬಲಿಗರು. ಸೊ ಸಂಚಲನವನ್ನ ಸೃಷ್ಟಿಸ್ತಾ ಇದೆ ವಿನಯ್ ಕುಲಕರ್ಣಿ ಬೆಂಬಲಿಗರ ಮಾತು. ನಾಳೆ ಯಾರ್ಯಾರು ಅಂತ ಹೇಳ್ಬಿಟ್ಟು ಎಲ್ಲ ಹೆಸರುಗಳು ಕೂಡ ಹೊರಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ವಿನಯ್ ಕುಲಕರ್ಣಿನ ನೇರವಾಗಿ ಎದುರಿಸೋಕೆ ಆಗದೆ ಹಿಂಗ್ ಮಾಡವ್ರೆ, ಅವ್ರು ಯಾರು ಅನ್ನೋದನ್ನ ನಾಳೆ ಶಿಕ್ಷೆ ಪ್ರಕಟ ಆದ್ಮೇಲೆ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ವಿನಯ್ ಕುಲಕರ್ಣಿ ಬೆಂಬಲಿಗರ ಎಕ್ಸ್ಕ್ಲೂಸಿವ್ ಆದಂತಹ ಮಾತು. ಸೊ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಹೇಳಿದ್ರು, ಕೊನೆಗೆ ನಿರಪರಾಧಿ ಆಗ್ಲಿಲ್ವಾ? ಹಂಗೇನೆ ನಮ್ ವಿನಯ್ ಕುಲಕರ್ಣಿನೂ ನಿರಪರಾಧಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಮೊದಲು ಶಿಕ್ಷೆ ಪ್ರಕಟ ಆಗ್ಲಿ, ನಾವು ಹೈಕೋರ್ಟ್ ನಲ್ಲಿ ಸ್ಟೇ ತರ್ತೀವಿ, ನಮ್ಗೆ ಹೈಕೋರ್ಟ್ ನಲ್ಲಿ ಸ್ಟೇ ಸಿಗುವ ವಿಶ್ವಾಸ ಇದೆ. ಅಷ್ಟೇ ಶಾಸಕರಾದಂತ ವಿನಯ್ ಕುಲಕರ್ಣಿ ಅವರು ದೋಷಿ ಅಂತ ಕೋರ್ಟ್ ಕೂಡ ವರದಿನ ಕೊಟ್ಟಿತ್ತು. ಅದಾದ ಬಳಿಕ ಇವತ್ತು ಅವರನ್ನ ಎಷ್ಟರ ಮಟ್ಟಿಗೆ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಕೂಡ ತೀರ್ಪನ್ನ ಕೊಡೋದಕ್ಕೆ ಇತ್ತು ಕೋರ್ಟ್. ಆದ್ರೆ ಮತ್ತೆ ಇದನ್ನ ನಾಳೆಗೆ ಕೂಡ ಮುಂದೂಡಿಕೆ ಮಾಡಿದೆ. ಈಗ ನನ್ನ ಜೊತೆ ಮಾತನಾಡಿಸೋದಕ್ಕೆ ಅವರದ್ದೇ ಭಾಗದ ಜನರಾದಂಥವ್ರು, ಜೊತೆಗೆ ಅವರ ಜೊತೆಗೆ ಸಾಕಷ್ಟು ವರ್ಷಗಳಂತ ಇದ್ದಂಥವ್ರು, ವಿನಯ್ ಕುಲಕರ್ಣಿ ಅವರ ಜೊತೆಗೆ ಇದ್ದಂಥವ್ರು ಈಗ ನನ್ನ ಜೊತೆಗಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಈಗ ಬಂದ್ಬಿಟ್ಟು ವಿನಯ್ ಕುಲಕರ್ಣಿ ಅವರು ಶಾಸಕರಿಗೆ ಈಗ ದೋಷಿ ಅಂತ ಈಗಾಗಲೇ ಪ್ರೂವ್ ಆಗಿದೆ. ಜೊತೆಗೆ ಇವತ್ತು ಕೋರ್ಟ್ ತೀರ್ಪನ್ನ ಕೊಡಬೇಕಿತ್ತು, ಎಷ್ಟುವರೆಗೂ ಅವ್ರಿಗೆ ಶಿಕ್ಷೆಯನ್ನ ವಿಧಿಸಬೇಕು ಅಂತ. ಆದ್ರೆ ಅದು ನಾಳೆಗೆ ಮುಂದೂಡಿಕೆ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದೇನು ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯ ಒಂದು ತೀರ್ಪು ನೀಡಿದೆ, ಅದಕ್ಕೆ ನಾವು ತಲೆಬಾಗ್ತೀವಿ. ಆದರೆ ಮುಂದೆ ಜನಾರ್ದನ್ ರೆಡ್ಡಿ ಆಯಿತು, ಕೇಜ್ರಿವಾಲ್ ಅವರು ಆಯಿತು, ಹೀಗೆ ಇದೇ ಥರ ಒಂದು ಶಿಕ್ಷೆ ಆಗಿತ್ತು. CBI ಮತ್ತು ED ಒಂದು ಸಂಸ್ಥೆಯಿಂದ ಮಾಡಿದಂಥ ಕೇಸು, ಅದಕ್ಕೆ ಸ್ಟೇ ಸಿಕ್ಕು ಅವರು ನಿರಪರಾಧಿ ಆಗಿ ಹೊರಬಂದರು. ಅದೇ ರೀತಿಯಾಗಿ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಸಾಹೇಬರು ಕೂಡ ಮುಂದಿನ ದಿನಮಾನಗಳಲ್ಲಿ ಹೈಕೋರ್ಟಿಗೆ ಅಪೀಲ್ ಮಾಡಿಕೊಂಡು ಸ್ಟೇ ತೊಗೊಂಡು ಹೊರ ಬರ್ತಾರೆ, ನಿರಪರಾಧಿ ಆಗಿ ಅವರು ಹೊರ ಬರ್ತಾರೆ ಅಂತೇಳಿ ನಮ್ಗೆ ಭಾಳ ಒಂದು ಹೋಪ್ ಇದೆ. ಸರ್ ನೀವೇನು ಹೇಳ್ತೀರಾ ಸರ್? ಇವತ್ತು ಮತ್ತೆ ನಿನ್ನೆ ವಿನಯ್ ಕುಲಕರ್ಣಿ ಅವರಿಗೆ ದೋಷಿ ಅಂತ ಏನು ಆಗಿದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ವಿನಯ್ ಕುಲಕರ್ಣಿ ಅವರು ಯಾವುದೇ ರೀತಿಯಿಂದ ಈ ಕೊಲೆ ಕೇಸ್ ಒಳಗೆ ಅವ್ರದ್ದೇನೂ ಹುನ್ನಾರ ಇಲ್ಲ. ಆದರೆ ರಾಜಕೀಯ ಪ್ರೇರಿತವಾಗಿ ಇದು ಮುಂದೆ ಬೆಳ್ಕೊಂಡು ಬಂದೈತಿ. ಈಗ 10 ವರ್ಷ ಆದರೂ ಇದೇ ರೀತಿ ಮುಂದುವರ್ಕೊಂಡು ಬಂದೈತಿ. ಆದರೆ ಈ ಕಾಯ್ದೆ ಮತ್ತು ನ್ಯಾಯಾಂಗವನ್ನು ನಾವು ಗೌರವಿಸ್ತೇವೆ, ಯಾವುದೇ ರೀತಿಯಿಂದ ಅದನ್ನು ಅಲ್ಲಗಳಂಗಿಲ್ಲ. ಮತ್ತು ಅದಕ್ಕೆ ತಲೆಬಾಗಿ ಇವತ್ತಿನ ದಿನ ನಮ್ಮ ಹಿರಿಯರು ಮತ್ತು ವರಿಷ್ಠರು ಏನು ತೀರ್ಮಾನ ತೊಗೊಂಡು ಮುಂದುವರೆದ ನಮ್ಮ ವಿನಯ್ ಕುಲಕರ್ಣಿ ಅವ್ರನ್ನ ಯಾವ ರೀತಿ ಬೇಲ್ ಮಾಡಿ ಮತ್ತು ನಮ್ಮ 71 ಭಾಗಕ್ಕೆ ಕರೆತರುವಂಥ ಕೆಲಸವನ್ನು ಅಗದಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇದು ಸತ್ಯಕ್ಕೆ ಯಾವಾಗಿದ್ರೂ ಜಯ ಐತಿ, ಇದು ರಾಜಕೀಯ ಹುನ್ನಾರ ಐತಿ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಹಿಂದಿನ ಕಾಲದಿಂದನೂ ಸತ್ಯ ಹರಿಶ್ಚಂದ್ರ ಮತ್ತು ವಶಿಷ್ಠ ಋಷಿ ಮತ್ತು ವಿಶ್ವಾಮಿತ್ರರ ನಡುವೆ ಸತ್ಯ ಹರಿಶ್ಚಂದ್ರ ಏನಾದ ಅನ್ನೋದನ್ನು ಜನರಿಗೆ ಗೊತ್ತೈತಿ. ಹಂಗೆ ಇದು ನಮ್ಮ ವಿನಯ್ ಕುಲಕರ್ಣಿ ಅವ್ರನ್ನ ಇದು ರಾಜಕಾರಣ ಮತ್ತು ವಿನಯ್ ಕುಲಕರ್ಣಿ ಮತ್ತು ಇನ್ನಿತರೆ ಜನರ ಈ ರೀತಿ ಅದನ್ನು ಪ್ರೇರೇಪಿಸ್ಕೊಂಡು ಬಂದಾರ. ಇದಕ್ಕೆ ಅವಾಗೂ ಸತ್ಯ ಹರಿಶ್ಚಂದ್ರಿಗೆ ಜಯ ಸಿಕ್ಕೈತಿ, ಈಗ ವಿನಯ್ ಕುಲಕರ್ಣಿ ಅವ್ರಿಗೆ ಜಯ ಸಿಗ್ತೈತೆ ಅನ್ನೋ ನಾವು ಸಾಕಷ್ಟು ಅವ್ರ ಬಗ್ಗೆ ಮನೆಗೊಬ್ಬ ವಿನಯ್ ಕುಲಕರ್ಣಿ ಹುಟ್ಟಿ ಎಲ್ಲರೂ ನಾವು ಅವ್ರನ್ನ ವಿನಯ್ ಕುಲಕರ್ಣಿಯವ್ರನ್ನ ಆರಿಸಿ ತಂದೇವಿ. ಮತ್ತು ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸ ಅವ್ರನ್ನ ಎತ್ತಿ ಹಿಡ್ದೈತಿ. ಅವ್ರ ಕುಟುಂಬದವ್ರಿಗೆ ಈಗೂ ಏನಾರ ಅಂಥ ತೊಂದರೆ ತಪ್ಪತ್ರೆ ಬಂದರು ಮತ್ತು ಅವ್ರ ಕುಟುಂಬದವ್ರನ್ನ ನಾವು ಎತ್ತಿ ಹಿಡಿತೀವಿ. ಎಲ್ಲ ನಮ್ಮ ಗ್ರಾಮೀಣ ಭಾಗದ ಜನರೆಲ್ಲರೂ ಕೂಡಿ ಮತ್ತು ಅವ್ರನ್ನ ವಿಜಯಶಾಲಿ ಆಗುವಂಥ ಕೆಲಸ ಮಾಡ್ತೀವಿ. ಶ್ರೀಶೈಲಕಮ್ಮ. ಎಸ್, ಈಗಾಗಲೇ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿರ್ತಕ್ಕಂಥವ್ರು ಹಾಗೆ ಅವರ ಬೆಂಬಲಿಗರು ಹೇಳ್ತಕ್ಕಂಥದ್ದು ಇದು ಕೇವಲ ಷಡ್ಯಂತ್ರ ಮಾಡಲಾಗಿದೆ, ಇದರಲ್ಲಿ ಯಾವುದೇ ಒಂದು ಪಾತ್ರ ಇಲ್ಲ. ವಿನಯ್ ಕುಲಕರ್ಣಿ ಅವರು ಅವರಿಗೆ ಈ ರೀತಿಯಾಗಿ ಒಂದು ಷಡ್ಯಂತ್ರ ಮಾಡಿ ಕಂಪ್ಲೀಟ್ಲಿ ಅವರನ್ನ ಸಿಕ್ಕಾಕ್ಸಿದ್ದಾರೆ. ಅಂದ್ರೆ ನಾಳೆ ತೀರ್ಪು ಪ್ರಕಟ ಆದ ಬಳಿಕ ಎಷ್ಟರ ಮಟ್ಟಿಗೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪ್ರಕಟ ಆದ ಬಳಿಕ ಅವರ ಹೆಸರು ಕೂಡ ನಾವು ಬಹಿರಂಗ ಪಡಿಸ್ತೀವಿ, ಯಾರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವಥ್.